ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಟೆಲಿಗ್ರಾಮ್ ರೆಡಿ ಆಗಿದೆ ಅಂತ ಹೇಳಿದ್ರು, ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಜಾಯ್ನ್ ಆಗಿರೋರು ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲಿ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ನೀವು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ. ಯಾಕಂದರೆ ಸ್ಟಿಲ್ ಮಾರ್ನಿಂಗಿಂದ ನೈಟ್ವರೆಗೂ ನಂದು ಟ್ರೇಡ್ಸ್ ರನ್ನಿಂಗ್ ಇರ್ತವೆ. ಇಂಡಿಯನ್ ಮಾರ್ಕೆಟು, ಫಾರೆಕ್ಸ್ ಮಾರ್ಕೆಟ್ ಇರ್ತವೆ. ನಾನು ಇಂಡಿಯನ್ ಮಾರ್ಕೆಟ್ ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡ್ತೀನಿ, ಫಾರೆಕ್ಸ್ನ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಬಿಸಿ, ನಾನು ರಿಪ್ಲೈ ಮಾಡಲ್ಲ. ಓಕೆ, ಅದಕ್ಕೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಎನಿ ಎನ್ಕ್ವೈರೀಸ್, ಇಂಡಿಯನ್ ಮಾರ್ಕೆಟ್ದಾಗಲಿ, ಫಾರೆಕ್ಸ್ ಆಗಲಿ, ಆಫ್ಲೈನ್ ಆಗಲಿ, ಆನ್ಲೈನ್ ಆಗಲಿ, ಏನಾದರೂ ಅಲ್ಲಿ ಎನ್ಕ್ವೈರೀಸ್ ಇದ್ದರೆ ಕೇಳ್ಕೊಳ್ಳಿ. ಓಕೆ, ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ದೀವಿ ಅನ್ನೋದನ್ನು ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಅದಕ್ಕಿಂತ 10 times ಬೆಟರ್ ಈ ಮಾರ್ಕೆಟ್ ಬರುತ್ತೆ ಅಂತ ನೆನ್ನೆ ಬರ್ಕೊಟ್ಟಿರೋ ವೀಡಿಯೋ ಕೂಡ ಇದೆ, ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ವೀಡಿಯೋ. ಅದು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಇದೇ ಮೂಮೆಂಟಮ್ ಬರುತ್ತೆ, ಅದು ನಿಫ್ಟಿಯಲ್ಲೇ ಬರುತ್ತೆ ಅಂತ ಬರ್ಕೊಟ್ಟಿದ್ದೀವಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ವೀಡಿಯೋ ಹಾಕಿರ್ತೀನಿ. ಇಲ್ಲಾಂದರೆ 2023 ಡಿಸೆಂಬರ್ 4ನೇ ತಾರೀಕು ವೀಡಿಯೋ ಹೋಗಿ ನೋಡ್ಕೊಳ್ಳಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ. ಸೇಮ್ ಮಾರ್ಕೆಟ್ ಇರ್ತದೆ. ಅದೇ ನೆನ್ನೆ ಅವ್ರ ಅನಾಲಿಸಿಸಲ್ಲಿ ಹೇಳಿದ್ದು ಕೂಡ. ಪ್ಲಸ್ 2 days ಬ್ಯಾಕ್ ಹೇಳಿದ್ವಿ, ಇವತ್ತು ಟ್ರೆಂಡಿಂಗ್ ಬರ್ತದೆ ಅಂತ. ಎಲ್ಲ ವಿಡಿಯೋ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀವಿ, ಹೋಗಿ ನೋಡ್ಕೊಳ್ಳಿ. ಓಕೆ, ಟೆಲಿಗ್ರಾಮಲ್ಲಿ ಇರೋರಿಗೆ ಗೊತ್ತಿರ್ತದೆ, ಆಕ್ಟಿವ್ ಇದ್ದರೆ ಪ್ರಾಫಿಟ್ಸ್ ಬಂದಿರ್ತವೆ. ಓಕೆ, ಈಗ ಯೂಟ್ಯೂಬಲ್ಲಿ ಏನು ಹೇಳಿದ್ವಿ ಒಂದ್ಸಲ ಪ್ಲೇ ಮಾಡಿ ನೋಡೋಣ. ನೋಡ್ಕೊಳ್ಳಿ, ಪ್ಲೇ ಮಾಡ್ತೀನಿ. ಇದು ಇವಾಗ ಮಾಡಿರೋದಲ್ಲ, ನೆನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಹೋಗಿ ಚೆಕ್ ಮಾಡ್ಕೋಬೋದು. ಒಂದು 5 minutes ಕ್ಯಾಂಡಿದ್ರ ಮೇಲೆ ಕ್ಲೋಸ್ ಆದ್ರೂ ರೀಟ್ರೇಸ್ ಮಾಡಿದರೆ ಹೈ ಕ್ರಾಸ್ ಆಗುವಾಗ ನಾನು ಬೈ ಪ್ಲಾನ್ ಮಾಡ್ಕೊಳ್ತೀನಿ. ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಯಾಕಂದರೆ ನೆನ್ನೆನೇ ಹೇಳಿದ್ದೀನಿ, ಇದು ಫಾಲ್ ಆಗ್ತಿರೋ ಮಾರ್ಕೆಟಲ್ಲಿ ನಾನು ಬೈ ಮಾಡ್ತೀನಿ ಅಂತ. ನಾನು ಬೈ ಮಾಡಿದ್ದೀನಿ ಕೂಡ. ಓಕೆ, ನಾಳೆ ಕೂಡ ಸೇಮ್ ಇದರ ಹೈ ಕ್ರಾಸ್ ಆದರೆ ನಾನು ಕಂಪ್ಲೀಟ್ ಬೈ ಕಡೆ ಪ್ಲಾನ್ ಮಾಡ್ಕೊಳ್ತೀನಿ. ಫಸ್ಟ್ ಟಾರ್ಗೆಟ್ 22,200, ಇಲ್ಲಿಗೆ ಟ್ರಯಲ್ ಮಾಡ್ಕೊಂಡು ಮತ್ತೆ ಮೂಮೆಂಟಮ್ ಬಂದರೆ ಟ್ರೈ ಮಾಡೋಣ ಲೈವಲ್ಲಿ. ಓಕೆ, ನಾನು ಬೈಯಿಂಗ್ ಕಡೆ ಪ್ಲಾನ್ ಮಾಡ್ತೀನಿ. ಸೇಲ್ ಕ್ಲೋಸ್ ಆಗಬೇಕು. ಬೈಯಿಂಗ್ 5 minutes, ಡೌನ್ ಸೈಡ್ 15 minutes, ಮತ್ತೆ ರೀಟ್ರೇಸ್ ಮಾಡಿ ಅದು ಲೋ ಕ್ರಾಸ್ ಆಗಬೇಕು. ಆವಾಗ 50% ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಕಡೆ ಇರ್ತೀನಿ. ಬೈಯಿಂಗ್ ಫುಲ್ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ. ಕೇಳಿಸ್ಕೊಂಡ್ರಲ್ವಾ? ಇದ್ರ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಪ್ಲಾನ್ ಮಾಡ್ತೀನಿ. ಸೆಲ್ಲಿಂಗ್ ಅನ್ನೋದಿಲ್ಲ, ಬೈಯಿಂಗೇ ಪ್ಲಾನ್ ಮಾಡ್ತೀನಿ. ಫಾಲ್ ಆಗ್ತಿರೋ ಮಾರ್ಕೆಟಲ್ಲಿ ಬೈಯಿಂಗೇ ಮಾಡ್ತೀವಿ ಅಂತ. ಓಕೆ, ಮತ್ತು ಮೇನ್ ಗ್ರೂಪ್ ಸ್ಟುಡಿಯೋ ವಿಡಿಯೋ ಯಾಕೆ ಅಂದರೆ ಎಲ್ಲನೂ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಮೇನ್ ಗ್ರೂಪ್ ಫ್ರೆಂಡ್ಸ್ಗೆ ಕ್ಲಿಯರ್ ಗೊತ್ತಿರ್ತದೆ. ಇವತ್ತು ಯಾವ ಕ್ಯಾಂಡಲ್ ಬರ್ತದೆ ಅಂದ್ಕೊಂಡು ಡೇ ಚಾಟಲ್ಲಿ ಅದನ್ನೇ ಬರ್ಕೊಟ್ಟಿದ್ವಿ ಕೂಡ, ಅದೇ ಕ್ಯಾಂಡಲ್ ಬಂದಿದೆ. ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ನೋಡ್ಕೊಳ್ಳಿ. ಇವಾಗ ನೆನ್ನೆ ಅನಾಲಿಸಿಸ್ ಪ್ರಕಾರ ಇದ್ರೆ ಒಂದು 5 minutes ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಆ ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಬೈ ಕಡೆ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ಓಕೆ, ಅದು ಬ್ಯಾಂಕ್ ನಿಫ್ಟಿ ಬೇಡ, ನಿಫ್ಟಿಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ವಿ. ಇವಾಗ ನೀವು ಚಾರ್ಟ್ ಓಪನ್ ಮಾಡಿ ನೋಡಿ, ಇದು ನಿಫ್ಟಿ ಚಾರ್ಟ್, ಇದು ನೆನ್ನೆ ಲೆವೆಲ್ಸ್. ಓಕೆ, ಇದ್ರ ಮೇಲೆ ಒಂದು 5 minutes ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಯಿತಾ. ಇದರ ಹೈ ಕ್ರಾಸ್ ಆಗುವಾಗ ಎಂಟ್ರಿ ಮಾಡಿದ್ವಿ. ಇಲ್ಲಿಂದ ಇಲ್ಲಿಗೆ ನಮಗೆ 250 ಪಾಯಿಂಟ್, 250 ಪಾಯಿಂಟ್ಸ್ ಕ್ಯಾಚ್ ಮಾಡಿದ್ವಿ. ಓಕೆ, 250 ಪಾಯಿಂಟ್ಸ್ ಕ್ಯಾಚ್ ಮಾಡಿದ್ವಿ. ಟೆಲಿಗ್ರಾಮಲ್ಲಿರೋ ಕೂಡ ಕೊಟ್ಟಿದ್ದೀವಿ ಅದನ್ನು, ರೈಟ್. ಪ್ಲಸ್ ಇಲ್ಲಿ ನಿಮಗೆ ಒಂದು ಎಂಟ್ರಿ ಕೂಡ ಹೇಳಿದ್ದೆ. ಇಲ್ಲಿ ನೋಡಿ, ಎಂಟ್ರಿ ಕಷ್ಟಪಟ್ಟಿದೆ ಮಾರ್ಕೆಟ್, ಮತ್ತೆ ಮೇಲೋಗಿದೆ. ಓಕೆ, ಇಲ್ಲಿಂದ ಕೂಡ ಮತ್ತೆ ಟ್ರೇಡ್ ಇತ್ತು ಈ ಮೂಮೆಂಟಮ್. ಓಕೆ, ಕಂಪ್ಲೀಟ್ ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ ಪ್ರಾಫಿಟ್ ಅನ್ನೋದು ತಗೊಂಡಿದ್ದೀವಿ. ಕ್ಲಿಯರ್? ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಇದ್ರೆ ಕೂಡ ಕಷ್ಟ. ಇದ್ರ ಮೇಲೆ ನೋಡ್ಕೊಳ್ಳಿ, ಇದ್ರ ಮೇಲೆ ಕ್ರಾಸ್ ಆದರೆ ITM ಮಾತ್ರ ಮಾಡ್ಬೇಕಂತ ಹೇಳಿದ್ದೆ. ITM ಮೂಮೆಂಟಮ್ ಇದು ಒಂದು 200 ಪಾಯಿಂಟ್ಸ್ ಬಂದಿರ್ಬೋದೇನು ITMಲ್ಲಿ. ಬಟ್ ನನ್ನ ಆಫೀಸಲ್ಲೆಲ್ಲ ನಿಫ್ಟಿನೇ ಮಾಡಿದ್ದು, ಬ್ಯಾಂಕ್ ನಿಫ್ಟಿ ಯಾರೂ ಮಾಡಿಲ್ಲ. ಓಕೆ, ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಹಾಕಿಟ್ಟಿದ್ದೀವಿ. ಮಾರ್ಕೆಟ್ ರೆಸಿಸ್ಟೆನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ. ನಿಫ್ಟಿಯಲ್ಲಿ ಸ್ಕೋಪ್ ಇತ್ತು, ಹೋಗಿದೆ. ಓಕೆ, ಅದಕ್ಕೆ ನಿಫ್ಟಿಯಲ್ಲಿ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡಿದ್ವಿ. ಇದು ಕ್ಲಿಯರ್ ಚಾರ್ಟ್ ಅವ್ರ ಹತ್ರ ಇತ್ತು, ವೀಡಿಯೋನೇ ಇತ್ತು ಯಾವ ಥರ ಬರುತ್ತೆ ಅಂತ. ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಿಫ್ಟಿ ಇದು ನೋಡಿ, ನಾಳೆ ನಿಫ್ಟಿ ಲೆವೆಲ್ಸ್ ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೋಬೋದು. ಅಂದರೆ ಬೈ ಇನ್ ಡಿಪ್ ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಾನು ಬ್ಯಾಂಕ್ ನಿಫ್ಟಿ ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ. ಇನ್ ಕೇಸ್ ಮಾಡಿದ್ರೆ ಕೂಡ ITM ಕಾಲ್ ಮಾಡಿ ಒಂದು 40 ಪಾಯಿಂಟ್ಸ್ ಮಾಡ್ತೀವಿ, ಬಿಟ್ಟರೆ ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ.
ಆರ್ ಕರೆಕ್ಷನ್ ಬಂದರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀವಿ. ಓಕೆ, ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ. ಇನ್ ಕೇಸ್ ಇದು ಬ್ರೇಕ್ ಆದರೆ ಮಿಡ್ ಸಪೋರ್ಟ್, ಮೇಜರ್ ಸಪೋರ್ಟ್ ಹತ್ರದಿಂದ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಆಫ್ಟರ್ ಕರೆಕ್ಷನ್ ಆ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ವ್ಯೂ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ಬೇಸ್ ಮಾಡಿಕೊಂಡು ಪ್ರಾಫಿಟ್ ಲಾಸ್ ಮಾಡಿಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಆರ್ ಎನಿ ಎನ್ಕ್ವೈರೀಸ್ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.